ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ವೀಕ್ಷಕರೇ. ಈಗ ಹಾಯ್ ವೀಕ್ಷಕರೇ, ಪ್ರತಿಯೊಬ್ಬರು ಸ್ವಾಗತ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಮಾಡೋ ಮೂಲಕವೇನಂತಂದ್ರೆ, ಈಗ ಸಾಕ್ಷಾತ್ತು ನಮ್ಗೆಲ್ರಿಗೂ ತುಂಬಾ ಇಷ್ಟವಾದಂತ ಸಾಕ್ಷಾತ್ತು ಹನುಮಂತನೇ ಹೆಜ್ಜೆ ಇಟ್ಟು ಸಾಕ್ಷಾತ್ತು ಯಾವ ಸ್ಥಳಕ್ಕೆ ಇಲ್ಲೇ ಒಂದು ದೇವಸ್ಥಾನ ನೋಡಿದ್ವಿ, ನಮಸ್ಕಾರ ಮಾಡ್ಕೊಂತ. ಹಾಗೆ ವಿಡಿಯೋ ಮುಂದೆ ಮಾಡೋಣ. ಜಯ ಆಂಜನೇಯ. ಹನುಮಂತನೇ ಸಾಕ್ಷಾತ್ ಇಲ್ಲಿ ಬಂದು ಸ್ಥಳ ಮತ್ತು ಆ ಶಕ್ತಿಶಾಲಿಯಾಗಿ ನೆಲೆಸಿರ್ತಕ್ಕಂತಹ ಆ ಅಂಜನಾದ್ರಿ ಬೆಟ್ಟ, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೆಜ್ಜೆ ಇಟ್ಟ ಈ ಅದ್ಭುತ ಸ್ಥಳ ಮತ್ತು ಆ ಸ್ಥಳದ ಸಾಕ್ಷಾತ್ ಆಂಜನೇಯ ಸ್ವಾಮಿ ಪಾದ ಇಟ್ಟ ಸ್ಥಳ ಮತ್ತು ಆ ದೇವಸ್ಥಾನ ಹೇಗೆ ಸೃಷ್ಟಿಯಾಯಿತು, ಹೇಗೆ ಸ್ಥಾಪನೆ ಆಯಿತು, ಅದರ ವಿಶೇಷ ವಿಷಯಗಳನ್ನು ವಿವರಿಸ್ತಾ ತಿಳ್ಕೊಳ್ಳೋಣ ಅಂತ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಹಾಗೆ ಇನ್ನೊಂದೇನು ಅಂತಂತಂದ್ರೆ, ವಿಶೇಷವಾಗಿ ಸಾಕ್ಷಾತ್ ಹನುಮಂತನೇ ಪಾದ ಇಕ್ಕಿದ ಸ್ಥಳವಾಗಿದ್ದು ಆ ಊರಿಗೆ ಹನುಮಂತಪುರ ಎಂಬ ಹೆಸರು ಬಂದಿದೆ ಫ್ರೆಂಡ್ಸ್. ಹಾಗೆ ಹೇಗಿದೆ, ಯಾವ ತರ ಸೃಷ್ಟಿ ಆಯಿತು ಮತ್ತು ಪ್ರತಿಯೊಂದನ್ನು ವಿವರಿಸಿಕೊಂಡು ತಿಳ್ಕೊಳ್ಳೋಣ. ತುಂಬಾ ಆಸಕ್ತಿಯಾಗಿದೆ. ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ, ಹಾಗೆ ಲೈಕ್ ಅನ್ನು ಮಾಡ್ತಾ, ಶೇರ್ ಕಾಮೆಂಟ್ ಅನ್ನು ಮಾಡ್ತಾ, ಇನ್ನು ಮುಂಚೆ ಯಾವ್ದಾದ್ರು ರೀತಿಯೋ ಪ್ರತಿಯೊಂದು ವಿಶೇಷವಾದ ದೇವಸ್ಥಾನಗಳನ್ನು ವಿವರಿಸ್ತಾ ನಾವು ಹಾಗೆ ವಿಡಿಯೋಸ್ ಮಾಡ್ತೀವಿ ಅಂತ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಲೈಕ್ ಮಾಡ್ತಾ ನಿಮ್ಮ ಪ್ರೋತ್ಸಾಹ ಹೀಗೆ ಅಂತ. ಬನ್ನಿ ಮುಂದೆ ಹೋಗೋಣ, ಹೇಗಿದೆ ಅಂತ ದೇವಸ್ಥಾನ ನೋಡ್ತಾ ಬನ್ನಿ ವೀಕ್ಷಕರು ಹೋಗೋಣ. ವೀಕ್ಷಕರೇ, ಈಗ ನಾವೇನು ಹೋಗ್ತಾ ಇದೀವಿ, ಈಗ ಆ ಸ್ಥಳ ದೇವಸ್ಥಾನದ ಸ್ಥಳಕ್ಕೆ ನಾವು ಬಂದಾಗಿದೆ. ಈಗ ಮುಂದೆ ಹೋಗ್ತಾ ಇದೀವಿ. ಏನಿದೆ, ತುಂಬಾ ಆಸಕ್ತಿ ಇದೆ. ಹಾಗೆ ಆಂಜನೇಯ ಬಗ್ಗೆ, ನನಗೂ ಆಂಜನೇಯ ತುಂಬಾ ಇಷ್ಟ. ಹಾಗೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಫ್ರೆಂಡ್ಸ್, ಹಾಗೆ ಮುಂದೆ ಹೋಗೋಣ. ದೇವಸ್ಥಾನದ ವಿಸಿಟ್ ಕೊಟ್ಕೊಂಡು ಯಾವ ತರ ಇದೆ ಅಂತ ನೋಡ್ಕೊ ಬರೋಣ. ಸಿ ಗೈಸ್, ಏನು ಅಂತಂತಂದ್ರೆ ನಿಮ್ಗೆ ಹೇಳಲೇಬೇಕಾಗತ್ತೆ. ರೈತ ಚರಣನ್ನ ಅವರು ಅಂತಿದ್ದಾರೆ. ಅವ್ರು ಇಟ್ಕೊಂಡು ಈ ತರ ವಿಷಯ ಅಂದ್ರೆ, ಈ ತರ ಪುರಾತನ ಕಾಲದ ಶಕ್ತಿಶಾಲಿಯಾದ ಶ್ರೀ ಸಾಕ್ಷಾತ್ ಹನುಮಂತನೇ ಪಾದ ಇಟ್ಟ ಈ ಸ್ಥಳ ಏನಿದೆ, ಭಕ್ತಾದಿಗಳಿಗೆ ಜನರಿಗೆ ಒಂದು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಅವರು ಹೇಳಿದ್ದಾರೆ. ಮತ್ತು ಅವರು ಭಾಗದ ಸೃಷ್ಟಿ ಆಯ್ತು, ಯಾವ ತರ ಈ ಊರಿಗೆ ಹನುಮಂತಪುರ ಎಂದು ಹೆಸರು ಬಂತು, ಅವನ್ನೆಲ್ಲ ಈಗ ನಮ್ಮ ಚರಣಣ್ಣ ಅವರು ತಿಳ್ಕೊಡ್ತಾರೆ. ಬನ್ನಿ ಸ್ನೇಹಿತರೆ, ಮುಂದೆ ಹೋಗೋಣ. ನಮಸ್ಕಾರ ಸ್ನೇಹಿತರೆ. ಈಗ ನಾವೇನ್ ನೋಡ್ತಾ ಇದೀವಿ, ಚರಣಣ್ಣವರು ಅಂತ, ಅವರು ಭಕ್ತಾದಿಗಳು ಪ್ರತಿ ವಾರ ಏನಿದೆ ಶನಿವಾರ ಮತ್ತು ಯಾವ ವಾರ, ಮಂಗಳವಾರ, ಶನಿವಾರ ಮತ್ತು ತುಂಬಾ ಅದ್ಭುತವಾಗಿ ಇಲ್ಲಿ ಪೂಜೆ ಸಲ್ಲಿಸ್ಕೊಂಡ್ ಬರ್ತಾರೆ. ಈಗ ಆ ದೇವಸ್ಥಾನದ ವಿಶೇಷ ಮತ್ತು ಅದರ ಹೇಗೆ ಸ್ಥಾಪನೆ ಆಯಿತು ಪ್ರತಿಯೊಂದನ್ನು ಸಾಕ್ಷಾತ್ ಹನುಮಂತನೇ ಪಾದ ಇಟ್ಟ ಸ್ಥಳವಾಗಿದೆ ಈ ದೇವಸ್ಥಾನ. ತುಂಬಾ ಪುರಾತನ ಕಾಲದ ಈ ದೇವಸ್ಥಾನ ಏನಿದೆ, ಅದರ ಯಾವ ತರ ಸ್ಥಾಪನೆ ಆಯ್ತು ಪ್ರತಿಯೊಂದನ್ನು ವಿವರಗಳನ್ನು ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಬ್ರೋ. ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಏನ್ ಬ್ರೋ, ಈ ತರ ದೇವಸ್ಥಾನ ತುಂಬಾ ಪುರಾತನ ಕಾಲದ್ದು ಅಂತ ತಿಳಿದು ಬಂತು. ಯಾವ ತರ ಏನು ಅಂತ ನೀವು ತಿಳ್ಕೊಡ್ಬೇಕು. ಸಾಕ್ಷಾತ್ ಹನುಮಂತನೇ ಪಾದ ಇಟ್ಟ ಸ್ಥಳ ಅಂತ ಹೇಳ್ತಾ. ಹೌದು, ಖಂಡಿತ. ಅದೇ ಯಾವ ತರ ಅಂತ ಸ್ವಲ್ಪ ತಿಳಿಸ್ಕೊಡಿ ಬ್ರೋ. ಇದು ಟೆಂಪಲ್ ಬಂದು ಈ ರಾಮಾಯಣ ಒಂದು ಯುದ್ಧ ಸನ್ನಿವೇಶದಲ್ಲಿ ರಾವಣನ ಮಗನಾದ ಇಂದ್ರಜಿತ್ತು ಒಂದು ಪ್ರಬಲ ಅಸ್ತ್ರವನ್ನ ಲಕ್ಷ್ಮಣ ಮೇಲೆ ಪ್ರಯೋಗ ಮಾಡಿರ್ತಾನೆ. ಅದರಿಂದ ಲಕ್ಷ್ಮಣ ಪ್ರಾಣಾಪಾಯ ಸ್ಥಿತಿಯಲ್ಲಿ ಬಿದ್ದಿರ್ತಾನೆ. ಅದರಿಂದ ಗಾಬರಿಗೊಂಡ ರಾಮನು ಹಿಮಾಲಯದ ದ್ರೋಣಗಿರಿ ಅಥವಾ ಮಹೋದಯ ಎಂಬ ಪರ್ವತದಲ್ಲಿ ಸಂಜೀವನಿ ಮೂಲಿಕೆ ಸಿಗತ್ತೆ. ಆ ಮೂಲಿಕೆಯನ್ನು ತರಲು
ಸಾಕ್ಷಾತ್ ಆಂಜನೇಯ ಪುತ್ರನಾದ ಹನುಮಂತನಿಗೆ ಆದೇಶ ಮಾಡ್ತಾನೆ. ಹೌದೌದು. ಆಗ ಹನುಮಂತ ಆ ಪರ್ವತದ ಬಳಿ ಹೋಗ್ಬಿಟ್ಟು ಆ ಮೂಲಿಕೆಯನ್ನ ನೋಡ್ತಾನೆ. ಆದ್ರೆ ಎಲ್ಲಾ ಗಿಡಗಳು ಮೂಲಿಕೆಗಳು ಒಂದೇ ತರ ಇರೋ ಕಾರಣದಿಂದ ಹನುಮಂತ ಆ ಪರ್ವತವನ್ನೇ ಎತ್ಕೊಂಡು ಬಂದು ಆ ಲಕ್ಷ್ಮಣನ ಪ್ರಾಣವನ್ನ ಕಾಪಾಡ್ತಾನೆ. ಹೌದೌದು. ತದನಂತರ ಆ ಪರ್ವತನ ತಥಾಸ್ಥಾನಕ್ಕೆ ಸೇರಿಸಬೇಕು ಅಂತ ಶ್ರೀರಾಮ ಹನುಮಂತನಿಗೆ ಆಜ್ಞೆ ಮಾಡಿರ್ತಾನೆ. ಹೌದು. ಆ ಸಮಯದಲ್ಲಿ ಹನುಮಂತ ಈಗ ನಾವು ಹಾವಣಿ ಅವಂತಿಪುರ ಅಂತ ಏನ್ ಕರಿತವೋ ಅಥವಾ ಹಾವಣಿ ಬೆಟ್ಟದ ಮೇಲೆ ಒಂದು ಹೆಜ್ಜೆಯನ್ನಿಟ್ಟು ಒಂದು ಕಾಡಿನಲ್ಲಿ ಒಂದು ಹುತ್ತದ ಮೇಲೆ ಒಂದು ಹೆಜ್ಜೆಯನ್ನಿಟ್ಟು ಆ ಪರ್ವತವನ್ನು ಎಸಿತಾನೆ. ಆ ಹುತ್ತದ ಮೇಲೆ ಹೆಜ್ಜೆ ಇಟ್ಟಿರುವಾಗ ಒಂದು ವಿಷ್ಣುರೂಪಧರಣಿ ನಾಗಿನಿ ಅಂದ್ರೆ ದೈವ ನಾಗು ದೇವರ ಹಾವು, ಆ ಹಾವು ಆ ಹುತ್ತದ ಮೇಲೆ ಇರೋ ಒಂದು ಪಾದವನ್ನು ನೋಡ್ಬಿಟ್ಟು ಕೋಪಗೊಂಡು ಆ ಕಾಲನ್ನ 3 ಬಾರಿ ಕಚ್ಚುತ್ತೆ. ಆದ್ರೆ ಆ ಕಾಲು ಅಲ್ಲಿಂದ ಸ್ವಲ್ಪ ಕೂಡ ಜರುಗಿರಲ್ಲ, ಅಂದ್ರೆ ಏನು ನೋವಾಗಿರಲ್ಲ, ಜರುಗಿರಲ್ಲ. ಅದರಿಂದ ಆಚಾರಗೊಂಡ ಹಾವು ಯಾರ್ದಪ್ಪ ಈ ಪಾದ ಅಂತ ಮೇಲಕ್ಕೆತ್ತಿ ನೋಡಿದಾಗ ಹನುಮಂತ ಆ ಪರ್ವತವನ್ನು ಎಸೆದು ಹಿಂತಿರುಗಿ ಹೋಗ್ತಾ ಇರ್ತಾನೆ. ಅದರಿಂದ ಆಚಾರಗೊಂಡ ಆ ಹಾವು ಸಾಕ್ಷಾತ್ ಆ ಹನುಮಂತನ ದರ್ಶನ ಪಡೆದ ಭಾಗ್ಯ ನನಗಾಯ್ತು ಅಂತ ಆ ಸ್ವಾಮಿಯ ಸ್ಮರಣೆಯನ್ನು ಮಾಡ್ತಾನೆ. ಆಗ ಆ ಹನುಮಂತ ಆ ಹಾವಿಗೆ ದರ್ಶನ ಭಾಗ್ಯವನ್ನು ನೀಡ್ಬಿಟ್ಟು ವರ ಕೊಡ್ತಾನೆ. ಏನಪ್ಪ ವರ ಅಂದ್ರೆ, ಎಲ್ಲಿ ಆ ಹುತ್ತಿತ್ತೋ ಆಂಜನೇಯನ ಪಾದ ಆ ಹುತ್ತದ ಮೇಲೆ ಎಲ್ಲಿ ಇದೆಯೋ ಅಲ್ಲೇ ಹನುಮಂತ ಕಾಡಾಂಜನೇಯನಾಗಿ ನೆಲೆಸಿರ್ತಾನೆ. ಸಾಕ್ಷಾತ್ ಕಾಡಾಂಜನೇಯನಾಗಿ ನೆಲೆಸಿರ್ತಾನೆ ಕಾಡಲ್ಲಿ. ಆ ಹಾವು ಆ ಹನುಮಂತನ ವಿಗ್ರಹಕ್ಕೆ ಕಾವಲಾಗಿರುತ್ತೆ. ಇವತ್ತಿಗೂ ಆ ವಿಗ್ರಹಕ್ಕೆ ಕಾವಲಾಗಿರುತ್ತೆ. ಹೌದು, ಇವತ್ತಿಗೂ ಇದೆ. ಅಂದ್ರೆ ಇವತ್ತಿಗೂ ಇಲ್ಲೇ ಇದ್ದು ಕಾಪಾಯ ಮಾಡುತ್ತೆ. ಹೌದು, ಇವತ್ತು ಕಾಪಾಡ್ಕೊಂಡು ಬರ್ತಾ ಇದೆ. ಇದು ಆ ಹನುಮಂತ ನೆಲೆಸಿರುವಂತ ಸಾಕ್ಷಾತ್ ಆವನಿ ಬೆಟ್ಟದಿಂದನೇ ಹೆಜ್ಜೆ ಇಟ್ಟು ಇಲ್ಲಿ ನೆಲೆಸಿರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಪುರಾತನ ಕಾಲದ ಶತಮಾನಗಳ ದೇವಸ್ಥಾನ. ಇದು ಹನುಮಂತನ ದೇವಸ್ಥಾನ. ಮತ್ತೆ ಇದು ವಿಶೇಷ ಏನು ಅಂತಂತಂದ್ರೆ, ಸಾಕ್ಷಾತ್ ಹನುಮಂತನ ಸಂಜೀವನೆಗೋಸ್ಕರ ಬಂದು ಆ ಹೆಜ್ಜೆ ಇಟ್ಟು ಅಂತ ಹೇಳಿದ್ರಲ್ಲ, ಅದು ಆಗಿನ ಏನದು ರಾಮನ ಕಾಲದಲ್ಲೇ ನಡೆದಿರೋದು. ಇದು ಹೌದು, ರಾಮನ ಕಾಲದಲ್ಲೇ ಸಾಕ್ಷಾತ್ ರಾಮನ ಕಾಲದಲ್ಲೇ ನಡೆದಿರುವುದು. ನೆಲೆಸಿರೋದಿಲ್ಲಿ ಕಾಡಾಂಜನೇಯನಾಗಿ ಮೊದಲು ನೆಲೆಸಿರ್ತಾನೆ. ನಂತರ ಏನಾಯ್ತಂದ್ರೆ, ಒಬ್ಬ ಮಹರ್ಷಿ ಕಾಡಲ್ಲಿ ದೇವರ ಪೂಜೆಗೆ ಹೂಗಳು ಹಣ್ಣು ಹಂಪಲುಗಳು ಹುಡ್ಕೊಂಡು ಬರ್ತಾ ಇರ್ತಾನೆ. ನಾವ್ ಇನ್ನೊಂದು ವಿಷಯ ಏನ ಹೇಳ್ಬೇಕಂದ್ರೆ, ಆ ಕಾಡಾಂಜನೇಯಾಗಿ ನಿಲ್ಸಿರ್ತಾನೆ ಹೊರತು ಅಲ್ಲಿ ಆ ಹಾವು ಕಾವಲಿರುತ್ತೆ ನೋಡಿ. ಆಗ ಆಂಜನೇಯ ಒಂದು ಬೆಳ್ಳಿ ನೇತ್ರದಿಂದ ನೆಲೆಸಿರ್ತಾನೆ. ಬೆಳ್ಳಿ ನೇತ್ರವನ್ನ ಒಳಗೊಂಡು ಕಾಡಾಂಜನೇಯನಾಗಿ ಈ ಜಾಗದಲ್ಲಿ ನೆಲೆಸಿರೋದು. ಬೆಳ್ಳಿ ನೇತ್ರನಾಗಿ ನೆಲೆಸಿರ್ತಾನೆ. ಆ ಋಷಿಗೆ ಕಂಡಿರೋದು ಬೆಳ್ಳಿ ನೇತ್ರ. ಆ ಮಹರ್ಷಿಯ ಕಾಡಲ್ಲಿ ಹಣ್ಣು ಹಂಪಲನ್ನು ಹುಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಜೋರಾದ ಗಾಳಿ, ವಾತಾವರಣದಲ್ಲಿ ಏರುಪೇರು ನಡೀತಾ ಇರತ್ತೆ. ಆ ಕಾಡೆಲ್ಲ ಒಂದು ಅಗೋಚರ ಬೆಳಕು ಹೊರ ಬರ್ತಾ ಇರತ್ತೆ. ಅದರಿಂದ ಗಾಬರಿಗೊಂಡ ಮಹರ್ಷಿ, ಏನಪ್ಪಾ ಈ ಬೆಳಕು ಇದ್ದಕ್ಕಿದ್ದಂತೆ ಇಲ್ಲಿ ಕಾಣಿಸ್ತಾ ಇದೆ, ಏನ್ ಈ ಬೆಳಕು ಎಲ್ಲಿಂದ ಬರ್ತಾ ಇದೆ, ಇದ್ರ ಮರ್ಮ ಆದ್ರೂ ಏನು ಅಂತ ಕಂಡು ಹಿಡ್ಬೇಕು ಅಂತ ಆ ಬೆಳಕು ಬರೋ ಕಡೆನೆ ಹೋಗ್ತಾ ಇರ್ತಾನೆ. ಆ ಮಹರ್ಷಿ ಹೋಗ್ತಾ ಇರ್ತಾನೆ, ಏನು ಅಂತ ಕಂಡಿಡಿಯೋದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಮತ್ತೆ ಅಗೋಚರ ಬೆಳಕು ಕಮ್ಮಿ ಆಗ್ತಾ ಬರುತ್ತೆ. ನಾರ್ಮಲ್ ಆಗಿ ವಾತಾವರಣ ಎಲ್ಲ ನಾರ್ಮಲ್ ಆಗಿ ಹಾಗೆ ಆಗ್ತಾ ಬರುತ್ತೆ. ಅಗೋಚರ ಬೆಳಕು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇದರಿಂದ ಆಶ್ಚರ್ಯಗೊಂಡ ಮಹರ್ಷಿ, ಏನಪ್ಪಾ ಇದು ಮತ್ತೆ ಈ ತರ ಕಮ್ಮಿ ಆಗ್ತಾ ಇದೆಯಲ್ಲ, ಎಲ್ಲಿಂದ ಈ ಬೆಳಕು ಬರ್ತಾ ಇರೋದು, ಅದೇನಾದ್ರೂ ಆಗಿದ್ರೆ ಮರ್ಮ ಕಂಡು ಹಿಡಿಲೇಬೇಕು ಅಂತ ಸ್ವಲ್ಪ ಜೋರಾಗಿ ಹೋಗ್ತಾನೆ. ಆ ಬೆಳಕು ಬರೋ ಕಡೆ ಹೋಗ್ತಾ ಇರ್ತಾನೆ. ಏನಾದ್ರೂ ಆಗ್ಲಿ ಕಂಡು ಹಿಡಿಲೇಬೇಕು ಅಂತ ಸ್ವಾಮಿ ಮಹರ್ಷಿ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಮಹರ್ಷಿ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಒಂದು ಸರ್ಪ ಹಂಗೆ ಮುಂದೆ ಹೋಗ್ತಾ ಇರತ್ತೆ. ಆ ಸ್ವಾಮಿಗಳ ಮುಂದೆ ಸರ್ಪ ಹೋಗ್ತಾ ಇರತ್ತೆ. ಆ ಸ್ವಾಮಿ ಆಶ್ಚರ್ಯದಿಂದ ಆ ಸರ್ಪದ ಜೊತೆನೆ ಆ ಸರ್ಪದ ಹಿಂದೆನೆ ಹೋಗ್ತಾ ಇರ್ತಾನೆ. ಅಂದ್ರೆ ಅದ್ರ ಗೊತ್ತಿಲ್ದಿರ ಆ ಸರ್ಪದ ಹಿಂದೆನೆ ಹೋಗ್ತಾ ಇರ್ತಾನೆ. ಹೌದು. ಆ ಸರ್ಪ ಒಂದು ದೊಡ್ಡ
ಎರಡು ಬಂಡೆಗಳ ನಡುವೆ ಒಂದು ಸಂದಿಯಲ್ಲಿ ಆ ಸಂದಿ ಒಳಗಡೆ ಹೋಗುತ್ತೆ ಸರ್ಪ ಹೋಗುತ್ತೆ. ಈ ಸ್ವಾಮಿಗಳು ಆ ಸರ್ಪ ಹೋದ ನೋಡೋಣ ಜಾಗವನ್ನ ನೋಡ್ಬಿಟ್ಟು ಆ ಬಂಡೆಗಳ ಇರುಕಿರತ್ತೆ ನೋಡಿ, ಒಂದು ಸ್ವಲ್ಪ ಸಂದಿ ಇರತ್ತೆ ನೋಡಿ, ಆ ಸಂದಿಯಲ್ಲಿ ಇಣುಕು ನೋಡ್ತಾನೆ. ಇಣುಕು ನೋಡಿದಾಗ ಇಣುಕು ನೋಡ್ತಾನೆ. ಆಗ ಒಂದು ಆ ಸಂದಿಯಲ್ಲಿ ಒಂದು ಬೆಳಕು ಸಡನ್ ಆಗಿ ಅವ್ರ ಕಣ್ಣಿಗೆ ಚಿಮ್ಮುತ್ತೆ. ಅದರಿಂದ ಕಾಂತಿ ಒಂದು ಆ ಬೆಳಕು ಏನ್ ಬರುತ್ತೆ ಕಣ್ಣಿಗೆ, ಶಕ್ತಿಶಾಲಿಯಾದ ಆ ಕಾಂತಿ ಏನಿದೆ ಅವ್ರ ಕಣ್ಣಿಗೆ ಬೀಳುತ್ತೆ. ಟಕ್ಕಂತ ಅವ್ರ ಕಣ್ಣನ್ನು ಮುಚ್ಚಿಬಿಟ್ಟು ಒಂದ್ 5 ನಿಮಿಷ ಸೈಲೆಂಟ್ ಆಗಿ ಹಂಗೆ ಇದ್ಬಿಟ್ಟು ಕಣ್ಣನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಅಲ್ಲಿ ಬೆಳ್ಳಿ ನೇತ್ರವನ್ನು ಒಳಗೊಂಡಂತ ಆ ಕಾಡಾಂಜನೇಯ ಪ್ರತಿರೂಪ ಆ 2 ಬಂಡೆಗಳ ಸಂದಿಯಲ್ಲಿ ನೆಲೆಸಿರುತ್ತೆ. ಅಲ್ಲಿ ಆ ಸರ್ಪ ಕಾವಲಾಗಿ ಅಲ್ಲೇ ಇರುತ್ತೆ. ಇದರಿಂದ ಆಶ್ಚರ್ಯಗೊಂಡು ಆನಂದಗೊಂಡು ಸ್ವಾಮಿಗಳು ತಮ್ಮ ಮಂತ್ರ ಉಪದೇಶಗಳಿಂದ ಆ ಬಂಡೆಗಳನ್ನ ಧ್ವಂಸ ಮಾಡಿ ಆ ಸ್ವಾಮಿಗೆ ಆ ತಂದಿರುವ ಹೂವು ಹಣ್ಣುಗಳು ಎಲ್ಲ ಪೂಜೆ ಮಾಡಿ ಆ ಸ್ವಾಮಿಯನ್ನ ಸ್ಮರಣೆ ಮಾಡಿ ಅಲ್ಲೇ ಅವರ ದರ್ಶನಕ್ಕಾಗಿ ಕಾಯ್ತಾ ಒಂದು ತಪಸ್ ಮಾಡ್ತಾ ಆ ಸ್ವಾಮಿ ಇದು ಮಹರ್ಷಿಗಳು ತಪಸ್ ಮಾಡ್ತಾ ಇರ್ಬೇಕಾದ್ರೆ ಸಾಕ್ಷಾತ್ ಪಾವನ ಪುತ್ರ ಹನುಮಂತರು ಆ ಸ್ವಾಮಿಗೆ ಅಂದ್ರೆ ಮಹರ್ಷಿಗೆ ಆದಿ ಹನುಮಂತರಾಯರು ಎಂಬ ಅವತಾರದಲ್ಲಿ ದರ್ಶನವನ್ನು ನೀಡ್ತಾರೆ. ಆದಿ ಹನುಮಂತರಾಯರು ತರ ಒಂದು ಆಂಜನೇಯನೇ ದರ್ಶನ ಕೊಡ್ತಾರೆ ಆ ಋಷಿಗೆ ದರ್ಶನ ಕೊಡ್ತಾರೆ. ಆಗ ಆ ಸ್ವಾಮಿ ಮಹರ್ಷಿಗಳು ಆನಂದದಿಂದ ಆ ಸ್ವಾಮಿನ ಸ್ಮರಣೆ ಮಾಡುತ್ತಾ ಕಾಲಿಗೆ ನಮಿಸುತ್ತಾ ಅವ್ರು ಪೂಜೆ ಮಾಡ್ಬಿಟ್ಟು ಹನುಮಂತ ಆಗ ಅವ್ರಿಗೊಂದು ವರ ಕೊಡ್ತಾರೆ. ಏನಂತ ಕೊಡ್ತಾನೆ ಅಂದ್ರೆ, ಆ ಸ್ವಾಮಿ ಎಲ್ಲಿ ನಿಲ್ಸಿದ್ದಾನೋ ಅಲ್ಲಿ ಅದೇ ಜಾಗದಲ್ಲಿ ಆ ಮಹರ್ಷಿಯ ಪ್ರತಿರೂಪ ಒಂದು ದೊಡ್ಡ ಮರವಾಗಿ ನೆಲೆಸಿರ್ಬೇಕು ಅಂತ ವರ ಕೊಡ್ತಾರೆ. ಅದೇ ರೀತಿನೇ ಆ ಮಹರ್ಷಿ ಆ ಪ್ರತಿರೂಪ ಆ ವಿಗ್ರಹಕ್ಕೆ ಪಕ್ಕದಲ್ಲೇ ಸಮೀಪದಲ್ಲೇ ಒಂದು ದೊಡ್ಡ ಮರವಾಗಿ ನೆಲೆಸಿರ್ತದೆ. ನಂತರ ಕಾಲಕ್ರಮೇಣ ದಿನಗಳು ನಡೀತಾ ಇರ್ಬೇಕಾದ್ರೆ ಆ ದೇವಸ್ಥಾನ ಸಮೀಪದಲ್ಲೇ ಒಂದು ದೊಡ್ಡ ಊರು ಒಂದು ನಿರ್ಮಾಣವಾಗಿ ಆ ಊರಿಗೆ ಹನುಮಂತಪುರ ಎಂಬ ಹೆಸರಿರುತ್ತೆ. ಹನುಮಂತಪುರ ಎಂಬ ಹೆಸರು. ಈ ಕಾರಣದಿಂದ ಆಂಜನೇಯ ಮತ್ತು ಆ ಋಷಿ ಕಾರಣದಿಂದ ಹನುಮಂತಪುರ ಎಂಬ ಹೆಸರು ಸ್ಥಾಪನೆ ಆಗಿ ಇವತ್ತು ಕೂಡ ಅದು ಹನುಮಂತಪುರನೇ. ಒಂದು 20-25 ಮನೆಗಳಿವೆ. ಅಲ್ಲೊಂದು ಊರು ಹನುಮಂತಪುರ ಅನ್ನೋ ಹೆಸರಿನಲ್ಲಿ ಆ ಊರಿದೆ. ಹನುಮಂತಪುರ ಅಂತ ಎಂಬಂತಾನೆ ಹೆಸರಿದೆ. ಈಗಲೂ ಹೆಸರಿದೆ. ಸೂಪರ್. ಹಂಗಾದ್ರೆ ನಂತರ ನಮ್ಮ ಜನಗಳು ಬುದ್ಧಿಶಾಲಿ ಹೊಟ್ಟೆಪಾಡಿಗಾಗಿ ಆ ಮಹರ್ಷಿಯ ಪ್ರತಿರೂಪವಾದ ಒಂದು ಮರವನ್ನ ಕೊಯ್ದಾಕ್ತಾರೆ. ಆ ಮರ ಕೊಯ್ತಾ ಇರ್ಬೇಕಾದ್ರೆ ಆ ಮರದ ಬುಡದಲ್ಲಿ ರಕ್ತ ಬರ್ತಾ ಇರುತ್ತೆ. ಆದ್ರೂ ನಮ್ಮ ಜನಗಳು ಲೆಕ್ಸದೆ ಹೊಟ್ಟೆಪಾಡಿಗಾಗಿ ಮರನ ಕೊಯ್ದು ಇದು ಮಾರಾಟ ಮಾಡ್ಬಿಡ್ತಾರೆ. ರಕ್ತ ಬಂದ್ರು ಅವರು ಮರನ ಕಟ್ ಮಾಡ್ಬಿಟ್ಟು ಏನು ಕಟ್ ಮಾಡ್ಬಿಟ್ಟು ಮರ ಹಾಕ್ಬಿಡ್ತಾರೆ ಅವ್ರ ಹೊಟ್ಟೆಪಾಡಿಗೆ. ಅದರಿಂದ ಆ ಮರನ ಕಟ್ ಮಾಡಿರೋ ಅವ್ರಿಗೆ ಕೊಟ್ಟಿರುವ ಶಾಪ ಇವತ್ತಿಗೂ ಅವ್ರ ವಂಶದಲ್ಲಿ ಗಂಡು ಮಕ್ಕಳು ಅರ್ಧಾಯಿಸಕರು. ಇವತ್ತಿಗೂ ಕೂಡ ಅವರ ವಂಶದಲ್ಲಿ ಅರ್ಧಾಯಿಸಕರು, ಅವ್ರ ವಂಶನೇ ಸರ್ವನಾಶ ಆಗ್ಬೇಕು ಅಂತ ಆ ಮರ ಕೊಟ್ಟಿರುವ ಶಾಪಕ್ಕೆ ಇವತ್ತಿಗೂ ಅವರು ಬಲಿ ಆಗ್ತಾನೆ ಇದೆ. ಹೌದು. ಇವತ್ತಿಗೂ ಅವ್ರ ಕುಟುಂಬದಲ್ಲಿ ಗಂಡು ಮಕ್ಕಳು ಅರ್ಧಾಯಿಸಕರು ಸತ್ತೋಗಿರ್ತಾರೆ. ಅವರು ಬದುಕೋದ್ರಲ್ಲಿ ಅರ್ಧಾಯುಷು ತರ ಆಗಿನ ಕಾಲದಲ್ಲಿ ಕೊಟ್ಟಿರುವ ಶಾಪ ಅರ್ಧ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲೈಕ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಎಪಿಸೋಡ್ 1 ವಿಡಿಯೋ ಇದು. ನೆಕ್ಸ್ಟ್ ವಿಡಿಯೋ ಹಂಗೆ ಕಂಟಿನ್ಯೂ ಆಗುತ್ತೆ. ಐ ಬಟನ್ ಮೇಲೆ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ವಾಚ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.